ಗೋಸ್ಟ್ ಇನ್ ಟ್ರಬಲ್. ನನ್ ಬರಕ್ ಮುಂಚೆನೆ ಹೇಳಿದ್ದೆ, ಸೃಜಾನ ನಾವು ಒಂದು ಹೋಸ್ಟ್ ಆಗಿ ನೋಡಿದೀವಿ, ಆ ನಟನಾಗಿ ನೋಡಿದೀವಿ, ನಾನೊಂದು ಫ್ರೆಂಡ್ ಆಗಿ ನೋಡಿದೀನಿ, ಅಂಡ್ ಕೋ ಸ್ಟಾರ್ ಆಗಿ ನಾನು ಸುಜಾ ಅವರ ಒಂದು ಕೇಪಬಿಲಿಟೀಸ್ ನೋಡಿದೀನಿ. ಆಸ್ ಅ ಡೈರೆಕ್ಟರ್ ಫಸ್ಟ್ ಟೈಮ್ ನೋಡ್ತಿರೋದು, ಅಂಡ್ ಫ್ಯಾಂಟಾಸ್ಟಿಕ್ ಜಾಬ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ, ಎಸ್ಪೆಷಲಿ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಅಲ್ಲಿ ಓಕೆ, ಒಂದಿದೆ ಲಿಂಕ್ ಇದೆಯಲ್ಲ ಕಥೆಗಳಲ್ಲಿ, ಅದು ಎಷ್ಟು ಚೆನ್ನಾಗಿ ಪಾತ್ರಗಳ ಮಧ್ಯೆ ಮತ್ತೆ ಆ ಕಥೆ ಮಧ್ಯೆ ಬರುವಂತ ಪ್ರತಿಯೊಂದು ಲಿಂಕ್ ಕೂಡ ತುಂಬಾ ಮೀನಿಂಗ್ಫುಲ್ ಆಗಿದೆ. ಅಂಡ್ ಸೃಜಾ ಅವರ ಪ್ಲಸ್ ಪಾಯಿಂಟ್ ಏನಂದ್ರೆ, ಈ ಸಿನಿಮಾಲಿ ಅವರು ಬರ್ತಿರುವಂತ ಡೈಲಾಗ್ಸ್, ಅವರು ನಿಜ ಜೀವನದಲ್ಲೂ ಕೆಲವೊಂದು ನಮ್ಗೆ ಏನಾದ್ರೂ ಡೌಟ್ಸ್ ಇದ್ದಾಗ ನಾನು ಸ್ಟೂಡೆಂಟ್ ಕೇಳ್ತಾ ಇರ್ತೀನಿ, ಪೂಜಾ ಹಿಂಗ್ ಮಾಡೋದ ಹಂಗ್ ಮಾಡೋದ, ಇಲ್ಲ ಬೇಜಾರಾಗ್ತಿದೆ, ಇಲ್ಲಾಂದ್ರೆ ಇದ್ ಹೀಗಿದ್ರೆ ಚೆನ್ನಾಗಿರ್ಬೇಕು ಅಂತ. ಎವ್ರಿ ಟೈಮ್ ಅದ್ರ ಬಗ್ಗೆ ಜೀವನ ತುಂಬಾ ಪಾಸಿಟಿವ್ ಆಗಿ ನೋಡುವಂತ ರೀತಿ ಎಷ್ಟೋ ಸತಿ ಒಳ್ಳೊಳ್ಳೆ ಅಡ್ವೈಸ್ ನ ಕೊಟ್ಟಿದ್ದಾರೆ. ಅದೆಲ್ಲ ಈ ಸಿನಿಮಾ ಅಲ್ಲಿ ಕಾಣಿಸುತ್ತೆ. ಬಹಳ ಒಳ್ಳೆ ಮೆಸೇಜಸ್ ಇದೆ ಡೈಲಾಗ್ಸ್ ಮೂಲಕ. ನಮಗೂ ಒಂಥರ ಕೇಳುವಾಗ ಹೌದಲ್ವಾ, ಇದು ದಿಸ್ ಇಸ್ ಕರೆಕ್ಟ್ ಅಂತ ಅನ್ಸುತ್ತೆ.